ಅಲ್ಲಿ ಅವ್ರವ್ರು ಬಂದ್ಬಿಡ್ತಾರೆ, ಅವ್ರ ಮಾತು ಕೇಳ್ಬಿಟ್ಟು ಕುಣಿದು ಬಿಡೋದು. ಅವು ದೀಪಾವಳಿಯಿಂದಲೂ ನೋಡ್ಕೊಂಡ್ ಬಂದಿದ್ದೀನಿ. ಇವಾಗ ನಿನ್ನ ಮೈದ ಹೇಳ್ತಾನಲ್ವಾ, ಏನೋ ಯಾಕ 2 ಲಕ್ಷ ಕೊಟ್ಬಿಟ್ಟು ಲೈಲ್ಯಾಂಡ್ ಏನೋ 15 ತಿಂಗಳು ಬೇಕಿದ್ದೆ ಬಿಡಿಸ್ಕೊಳಕ್ಕೆ, ಉದ್ಧಾರ ಮಾಡ್ಬೇಕಪ್ಪ ಅವನು ಅಂತ ಹೇಳಿದ್ರೆ ಯಾವನು ಕೇಳಿದ್ದ? ಅವತ್ತಿಂದ ದೀಪಾವಳಿಯಿಂದಲೂ ನೋಡ್ತಾ ಇದ್ದೀನಿ. ಏನಕ್ಕೆ ಬರ್ಬೇಕಿಲ್ಲಿ? ನಾವು ಹಂಗೆ ಹೋಗ್ತೀವಿ ಈಗ ಅವ್ರ ಮನೆ ಬಾಗ್ಲಿಗೆ. ಏನಂತ ಹೇಳಿದ್ರು, ನಮ್ಮ ಅಕ್ಕ ಇವ್ನು ಯಾವಾಗಲೂ ಹಿಂಗೆ ಬರ್ತಾರಪ್ಪ ಹೇಳಿದ್ರು ತಾನೇ, ನಮ್ಮ ಮನೆ ಬಾಗ್ಲಿಗೆ ಬರಬೇಡ, ಹೋಗ್ತಾ ಇದ್ದಾನೆ ಇವಾಗ. ಏನಕ್ಕೆ ಬರ್ಬೇಕಿಲ್ಲ? ಯಾವನು ಇಲ್ಲ ನನಗೆ, ಯಾವನಿದೆ ಏನೂ ಆಗ್ಬೇಕಾಗಿಲ್ಲ. ಮಿಂಡ್ರಿ ನನ್ನ ಮಗ ಲೆಕ್ಕ ಹಾಕ್ಬೇಕು, ಎತ್ತೋಳು ಮಿಂಡ್ರಿ ನನ್ನ ಮಗ ಅಂತ ಕೇಳಿರ್ಬೇಕಾದ್ರೆ ನಂದು ಯಾವುದು ಭಾಗ ಬಿಸಾಕ್ತಾ ಇರೋ ಅಷ್ಟೇ. ಏನೇಳೋ, ಯಾರು ಬರ್ಕೊಡ್ದಿಲ್ಲ ನಮ್ಮ ಮನೆ ಬಾಗ್ಲಿಗೆ, ಯಾರು ಬರ್ಕೊಡ್ದು ಏನೇಳೋ. ಅವರೆಲ್ಲ ಸುಮ್ಮನೆ ಏನಂದೆ ಹೊಟ್ಟೆ ಉರಿ ಜನಗಳು. ಒಂದು ಮದುವೆ ಮಾಡೋ ಯೋಗ್ಯತೆ ಇಲ್ಲ ಯಾರಿಗೂ. ಇವಳು ಎಷ್ಟು 10 ಲಕ್ಷ ಬಡ್ಡಿ ಕೊಟ್ಟಿರೋದು ಬಿಸಾಕ್ತೀನಿ, ಇನ್ನೊಂದು 2 ದಿನ ಕ್ಲಿಯರ್ ಮಾಡಿಸ್ತಾ ಇದ್ದೀನಿ, ಬಿಸಾಕ್ತೀನಿ. ಅವ್ರು ಎಷ್ಟು ಕೊಟ್ಟಿರೋದು? 50,000. 50,000ಗೂ ಅಷ್ಟೇ ಬಡ್ಡಿ ಬಿಸಾಕ್ತೀನಿ.